ಸಂಸ್ಮರಣೋತ್ಸವ ಇಂದು ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯಲಿದೆ. 6 ವರ್ಷಗಳ ಸಂಸ್ಮರಣೋತ್ಸವ ಎಂದು ತುಮಕೂರಿನಲ್ಲಿ ನಡೆಯೋದು ಸಿದ್ಧಗಂಗಾ ಮಠದಲ್ಲಿ. ಗದ್ದುಗೆಗೆ ವಿಶೇಷ ಹೂವಿನ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜೆ ಸಲ್ತಾ ಇದೆ. ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಸಂಸ್ಮರಣೋತ್ಸವ. ಹಿನ್ನೆಲೆ ಅವರ ಗದ್ದುಗೆಗೆ ವಿವಿಧ ಪುಷ್ಪಗಳಿಂದಲೂ ಅಲಂಕಾರವನ್ನ ಮಾಡಲಾಗಿದೆ. ಬೆಳಗ್ಗೆಯಿಂದಲೂ ಕೂಡ ಶಿವಕುಮಾರ ಶ್ರೀಗಳ ಗದ್ದುಗೆಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ಬೆಳಗ್ಗೆಯಿಂದಲೂ ಶಿವಕುಮಾರ ಶ್ರೀಗಳ ಗದ್ದುಗೆಗೆ ವಿಶೇಷ ಪೂಜಾ ಕೈಂಕರ್ಯ ನಡೀತಾ ಇದೆ. ಮಹಾರುದ್ರಾಭಿಷೇಕ, ವಿವಿಧ ಪೂಜೆ. ಪರಮ ಪೂಜ್ಯ ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ವಿಶೇಷ ಪೂಜೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಇವತ್ತು ಸಿದ್ಧಗಂಗಾ ಶ್ರೀಗಳ 6ನೇ ವರ್ಷದ ಸಂಸ್ಮರಣೋತ್ಸವ ನಡೀತಾ ಇದೆ ಮಠದಲ್ಲಿ. ಯಾವ ರೀತಿಯಾಗಿದೆ ಪೂಜೆ? ಯಾವಾಗಿಂದ ಎಷ್ಟೊತ್ತಿಂದ ನಡೀತಾ ಇದೆ? ಹೇಗಿದೆ ಅಂತ? ಎಸ್ ಪವಿತ್ರ, ಅಂದ್ರೆ ಇಂದು ಅಂದ್ರೆ ಜನವರಿ 21 ಅಂದ್ರೆ ಇಂದು ಏನು ಡಾಕ್ಟರ್ ಲಿಂಗೈಕ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ 6ನೇ ವರ್ಷದ ಪುಣ್ಯ ಸ್ಮರಣೆ ಇಂದು ನಡೀತಾ ಇದೆ. ಇಂದು ಬ್ರಾಹ್ಮಿ ಮುಹೂರ್ತ 5:30ರಿಂದಲೇ ಈ ಒಂದು ಪೂಜಾ ಕೈಂಕರ್ಯಗಳು ಆರಂಭ ಆಗಿರ್ತಕ್ಕಂಥದ್ದು. ಇದರ ನಂತರ ಅಂದ್ರೆ 8:30ರ ಸುಮಾರಿಗೆ ಬೆಳ್ಳಿ ರಥದಲ್ಲಿ ಅಂದ್ರೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರ ವಿಗ್ರಹವನ್ನ ಇಟ್ಟು ಬೆಳ್ಳಿ ರಥದಲ್ಲಿ ಒಂದು ಏನು ರಥಯಾತ್ರೆ ಕೂಡ ಇರುತ್ತೆ. ನಂತರ ಆ ವೇದಿಕೆ ಕಾರ್ಯಕ್ರಮನೂ ಕೂಡ ಈ ಒಂದು ಸಂದರ್ಭದಲ್ಲಿ ಇರುತ್ತೆ ಪವಿತ್ರ. ಜೊತೆಗೆ ಈಗ ಈ ಒಂದು ಪುಣ್ಯ ಸ್ಮರಣೆಗೆ ಲಕ್ಷಾಂತರ ಭಕ್ತಾದಿಗಳು ಇಂದು ಬೆಳಗ್ಗೆಯಿಂದಲೇ ಬಂದು ಸ್ವಾಮೀಜಿಯವರ ದರ್ಶನವನ್ನ ಪಡಿತಾ ಇದ್ದಾರೆ. ಜೊತೆಗೆ ಸಂಜೆವರೆಗೂ ಕೂಡ ಲಕ್ಷಾಂತರ ಭಕ್ತಾದಿಗಳು ಏನು ಭಕ್ತ ವೃಂದ ಇರ್ಬೋದು, ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರಿರ್ಬೋದು, ಎಲ್ಲರೂ ಕೂಡ ಈ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ರಾಜಕಾರಣಿಗಳು ಕೂಡ ವಿವಿಧ ಪಕ್ಷಗಳ ರಾಜಕಾರಣಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭೇಟಿ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ವಿಜೇಂದ್ರ ಅವರು ಕೂಡ ಏನು 9 ಗಂಟೆ ಸುಮಾರಿಗೆ ಈ ಒಂದು ಮಠಕ್ಕೆ ಶ್ರೀಮಠಕ್ಕೆ ಬರುವ ಒಂದು ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಹಲವು ರಾಜಕೀಯ ಮುಖಂಡರು ಕೂಡ ಈ ಒಂದು ಮಠಕ್ಕೆ ಬಂದು ಸ್ವಾಮೀಜಿಯವರ ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಪವಿತ್ರ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ. ಒಟ್ಟಾರೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳ ಸಂಸ್ಮರಣೋತ್ಸವ ಈಗ ನಡೀತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ವಿವಿಧ ಪೂಜೆ ಕೈಂಕರ್ಯಗಳು ಶ್ರೀಮಠದಲ್ಲಿ ಸಲ್ತಾ ಇದ್ದು, ಶ್ರೀಗಳ ಗದ್ದುಗೆಗೆ ವಿಧದ ಹೂಗಳಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಸಾಕಷ್ಟು ಭಕ್ತರು ಇವತ್ತು ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಅದ್ರ ಜೊತೆಗೆ ನಾಯಕರುಗಳು ಕೂಡ ಪೂಜೆಯಲ್ಲಿರ್ತಾರೆ, ಪಾಲ್ಗೊಳ್ತಾರೆ ಅನ್ನೋ ಮಾಹಿತಿಯನ್ನು ಈಗಷ್ಟೇ ಮಹೇಶ್ ಅವರು ಹೇಳ್ತಾ ಇದ್ರು. ಇಂದು 6 ವರ್ಷ ಪೂರೈಸಿದ ಹಿನ್ನೆಲೆ